ಇವತ್ತು ಒಂದೇ ದಿನ ಮೂರ್ ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ದೀನಿ ಗೊತ್ತಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ನಾನು ನಿಮ್ಮ ಅಹಲ್ಯ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದ್ರೆ ಇವತ್ತು ಶ್ರೀರಾಮನವಮಿ. ಹಾಗಾಗಿ ಊರಲ್ಲೆಲ್ಲ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಹಂಚೋದು ವಾಡಿಕೆ. ನಮ್ಮೂರಲ್ಲಿ ಒಂದು ಸಾವಾಗಿತ್ತು ಅಂತ ಹೇಳ್ಬಿಟ್ಟು ಅದು ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಆದ್ರೆ ನಾವು ಮನೇಲಾದ್ರೂ ಮಾಡ್ಕೋಬೇಕಲ್ವಾ, ಜೊತೆಗೆ ಏನಾದ್ರು ಒಂದು ಸಿಹಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇದ್ರ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಬೇಕು ಅಂದರೆ ದಯವಿಟ್ಟು ಚೆಕ್ ಮಾಡಿ, ಲಿಂಕ್ ಬಯೋದಲ್ಲಿರುತ್ತೆ ಆಯಿತಾ. ಹಾಗೆಯೇ ಸುಮ್ಮನೆ ವೀಡಿಯೋಸ್ನ ನೋಡೋ ಬದಲು ಫಾಲೋ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಬಹುದು. ಕಾಯಿ ಒಬ್ಬಟ್ಟು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ ಗೊತ್ತಾ ನಿಮಗೆ? ಮಾಡಿದ್ರೆ ಸಿಂಪಲ್ಲು, ಹದ ಅದ್ಗೆಟ್ರೆ ಡಮಾರ್. ಆದ್ರೆ ನಾನು ಹೇಳ್ಕೊಡೋದು ತುಂಬಾ ಚೆನ್ನಾಗಿ ಸಿಂಪಲ್ ಆಗಿರುತ್ತೆ, ಟ್ರೈ ಮಾಡಿ. ಈಗ ಹೇಳೋದು ಚೆನ್ನಾಗಿತ್ತಾ? ಒಬ್ಬಟ್ಟು ಮಾತ್ರ ಸಖತ್ತಾಗಿತ್ತು. ಸ್ವೀಟು ಮತ್ತೆ ಅದು ಏನು ಹೇಳ್ತಾರಲ್ವ ಟೆಕ್ಸ್ಚರು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸರಿ, ಒಬ್ಬಟ್ಟಾಯ್ತು, ತಿಂದಿದ್ದಾಯ್ತು, ರಾತ್ರಿ ಅಡುಗೆ ಮಾಡಲೇಬೇಕಲ್ವಾ. ಅದಕ್ಕೆ ನಾನು ಮತ್ತೆ ಅಮ್ಮ ಸೇರ್ಕೊಂಡಿಲ್ಲಿ ಹಲಸಿನಕಾಯಿ ಬರುತ್ತಲ್ವಾ, ಅದರಿಂದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದಾಯ್ತಾ. ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಅಂತೂ ಇರಲೇಬೇಕು. ರಾಗಿ ಮುದ್ದೆ ಜೊತೆಗೆ ಹಲಸಿನಕಾಯಿ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಗೊತ್ತಾ. ಜೊತೆಗೆ ಇದರಲ್ಲಿ ಅವರೆಕಾಳು ಇರೋದ್ರಿಂದ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗೆ ಹಲಸಿನಕಾಯಿ ದೇಹಕ್ಕೆ ತುಂಬಾನೇ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಹಲಸಿನಕಾಯಲ್ಲಿ ತುಂಬಾನೇ ವೆರೈಟೀಸ್ ಡಿಶಸ್ ಕೂಡ ಮಾಡಬಹುದು. ಮನೆಯಲ್ಲಿ ಎಲ್ಲರಿಗೂ ಊಟ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ಈಗ ಮಲಗುವಂಥ ಟೈಮ್ ಆಗಿದೆ. ಮತ್ತೆ ಸಿಗೋಣ. ಗುಡ್ ನೈಟ್.